ಶರೀರದಲ್ಲಿ ಯಾವುದೇ ರೀತಿಯ ದೈವಶಕ್ತಿ ಇದ್ದರೂ ದುಷ್ಟಶಕ್ತಿ ಇದ್ದರೂ ಬಂದು ಮಾತಾಡಲಿ. ನೆನೆಸ್ಕೊಳ್ಳಿ. ಉಗೇ ಮಾದೇಶ್ವರನಿಗೆ, ಉಗೇ ಚಾಮುಂಡೇಶ್ವರಿಗೆ, ಅಖಿಲಾಂಡೇಶ್ವರಿ ಬ್ರಹ್ಮಾಂಡ ನಾಯಕಿ ಮಹಾದುರ್ಗೆ ಚಾಮುಂಡೇಶ್ವರಿ ಮಾತಾ ಕಿ ಜೈ, ದುರ್ಗಾ ಮಾತಾ ಕಿ ಜೈ, ಚಾಮುಂಡೇಶ್ವರಿ ಮಾತಾ ಕಿ ಜೈ. ಓಂ ಸರ್ವಮಂಗಳ ಮಹಾಂಗಲ್ಯೆ ಶಿವೆ ಸರ್ವಾರ್ಥ ಶಾರಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೇ ನಮಸ್ತುತೆ. ಮಹಾಲಕ್ಷ್ಮೇ ಚ ವಿದ್ಮಹೆ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಮಹಾಲಕ್ಷ್ಮೀ ಪ್ರಚೋದಯಾತ್. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಓಂ ಚಂಡಿ ಚಾಮುಂಡೇಶ್ವರಿ ವಿದ್ಮಹೆ ವಿಕಟಧನುಶ್ರೀ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಚಾಮುಂಡೇಶ್ವರಿ ಮಾತಾ ಕಿ ಜೈ. ಶಾಂತಿಯಿಂದ ಬಾರಮ್ಮ, ಶಾಂತಿಯಿಂದ. ಮಗಳಿಗೆ ಜಾಸ್ತಿ ಘಾಸಿ ಕೊಡದೆ, ನೋವು ಕೊಡದೆ, ನರನಾಡಿಗಳ ಶಕ್ತಿಯಾಗಿದ್ದು ಮಾತಾಡಬೇಕು. ಎಲ್ಲ ಒಪ್ಕೊಳ್ಬೇಕು. ಅಂತಂತ ನುಡಿಗಳನ್ನು ನುಡಿಬೇಕು ತಾಯಿ. ಚಾಮುಂಡೇಶ್ವರಿ ಮಾತಾ ಕಿ ಜೈ, ಮಾತಾ ಕಿ ಜೈ, ಮಹಾಲಕ್ಷ್ಮಿ ಮಾತಾ ಕಿ ಜೈ, ಅಖಿಲಾಂಡೇಶ್ವರಿ ಬ್ರಹ್ಮಾಂಡ ನಾಯಕಿ ಮಹಾದೇವಿ ಚಾಮುಂಡೇಶ್ವರಿ ಮಾತಾ ಕಿ ಜೈ, ಚಾಮುಂಡೇಶ್ವರಿ ಮಾತಾ ಕಿ ಜೈ, ಮುನೇಶ್ವರ ಮಹಾರಾಜ್ ಕಿ ಜೈ, ಮುನೇಶ್ವರ ಮಹಾರಾಜ್ ಕಿ ಜೈ, ಮುನೇಶ್ವರ ಮಹಾರಾಜ್ ಕಿ ಜೈ. ಬೋಲೋ ಶಿವನ ಪಾರ್ವತಿ ಪತಿಯ ಹರ ಹರ ತಾಯಿ. ಓಡಿ ಬಾ ತಾಯಿ ಅನ್ನೋ ಥರದಲ್ಲಿ ಆಡ್ಕೊಂಡು ಬರಬೇಕು. ಓಡಿ ಓಡಿ ಬರ್ಬೇಕಮ್ಮ. ಖುಷಿಯಾಗಿದೆ ನಮ್ಮ ಚಾಮುಂಡೇಶ್ವರಿ ಮಾತಾ ಕಿ ಜೈ, ಚಾಮುಂಡೇಶ್ವರಿ ಮಾತಾ ಕಿ ಜೈ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೇ ನಮಸ್ತುತೆ. ಮಹಾಲಕ್ಷ್ಮೇ ಚ ವಿದ್ಮಹೆ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಮಹಾಲಕ್ಷ್ಮೀ ಪ್ರಚೋದಯಾತ್. ಅಮ್ಮನಿಗೆ ಸರ್ವಮಂಗಳ ಹೇಳ್ಬಿಟ್ರೆ ಖುಷಿ ಆಗ್ಬಿಡ್ತಾರೆ ಅಲ್ಲೇನಮ್ಮ? ಹೇಳಮ್ಮ. ಖುಷಿಯಾಗಿದೆ ಕಂದ. ಈ ಊರಿಗೆ ಬಂದು ಅಷ್ಟು ಜನ ನನ್ನ ವೈಭೋಗ, 77 ಮನೆ ಒಡೆಯ ಮೈಕಾರ್ ಮಹದೇಶ್ವರ ವೈಭೋಗ, ಜಲಮುನೇಶ್ವರ ಸ್ವಾಮಿಯ ವೈಭೋಗ ನೋಡಿ ಕುಂದು ಮೆರೆದು ಆಡಿ ನನಗಂತೂ ತೃಪ್ತಿಯಾಗಿ ಖುಷಿಯಾಗಿದೆ, ಸಂತೋಷ ಆಗಿದೆ. ಅಲ್ವಾ? ಅಷ್ಟು ಜನ ಸೇರಿದ್ರು. ಅನ್ಕೊಂಡಿದ್ರ ಖಂಡಿತ ಅಷ್ಟು ಜನ ಸೇರ್ತಾರೆ ಬಂದು ನೋಡ್ತಾರೆ ಅಂತ ಅನ್ಕೊಂಡಿದ್ದ? ಇಲ್ಲಮ್ಮ, ಕನಸಲ್ಲೂ ಇಲ್ಲ. ಅನ್ಕೊಂಡಿದ್ರ ಮಕ್ಳ? ಮನೆ ಮಕ್ಳು ಮಾಡಿದ್ರಾ? ಹುಟ್ಟಿದಕ್ಕೂ ಮಾಡಿದ್ರಾ? ಇಲ್ಲ. ಅನ್ಕೊಂಡಿದ್ರ ಮಾಡ್ತೀವಿ ಕೊಡ್ತೀವಿ ಅಂತ? ಅಲ್ವಾ? ಎಷ್ಟು ಅದ್ದೂರಿಯಾಗಿ ವಿಜೃಂಭಣೆಯಿಂದ ನಡೀತು ಮದ್ವೆ. ಹೌದು. ಇಲ್ಲೇ ಇದ್ಬಿಡೋಣ. ಇದೆ ನಿಮ್ ಮನಸ್ಸಂತ ಹೋಗಕ್ ಹೋಗ್ತಾ ಇಲ್ಲ. ಆಗಾಗ್ಗೆ ಮಾಡ್ಕೊ, ಎಲ್ಲ ಒಂದು ಜಮೀನ್ ನೋಡ್ಕೊ ಸ್ವಲ್ಪ. ನೀನ್ ಕಂಡ್ಬಿಟ್ರೆ ಆಯ್ತು. ನೋಡ್ಕಂಡ ಆ ಮಗನ ಆ ಜಮೀನಿಗೆ ಎಜುಕೇಶನ್ ಗಾಡಿ ಮಾಡ್ಕೊಡು. ನಾವಿಲ್ಲೇ ಕುತ್ಕೊಬಿಡೋಣ ಅಕ್ಕಪಕ್ಕ ಬೆಡ್ತಾ ಇದ್ರೆ ಅಲ್ವಾ? ನಿಮ್ಮ ಮಗನಿಗೆ ವಾಲ್ತನ ಆಗ್ಬಿಡುತ್ತೆ, ಎಚ್ಚೆತ್ತವಾಗಿ ಕ್ಷೇತ್ರ ಮುಂದುವರಿಯುತ್ತೆ ಅಲ್ವಾ ಕಂದ? ಕುತ್ಕೋಬೇಕು, ಕುತ್ಕೋತೀವಿ. ಮುಂದಿನ ಜನಕ್ಕೆ ಕ್ಷೇತ್ರಕ್ಕೆ ಅಭಿವೃದ್ಧಿಯಾಗಿ, ಈ ಜಿಲ್ಲೆ ಜನಕ್ಕೆ ಅಭಿವೃದ್ಧಿಯಾಗಿ ಮಳೆ ಬೆಳೆ ಎಲ್ಲ ಆಗುತ್ತೆ, ಅದನ್ನ ನಾವು ನಡೆಸ್ಕೊಡ್ತೀವಿ. ಇನ್ನು ಈ ಮನೆತನಕ್ಕೆ, ಈ ಊರಿಗೆ ಒಳ್ಳೇದಾಗುತ್ತೆ ನಾವು ದಾರಿ ತೋರಿಸ್ಕೊಡ್ತೀವಿ. ಈಗಂತೂ ಖುಷಿಯಾಗಿದೆ. ಕುಂಡಿದ್ದು, ಮೆಡ್ದಿದ್ದು, ಹಾಡಿದ್ದು, ಆ ವಾದ್ಯ, ಆ ತಂಪೆ ಶಬ್ದ, ಆಹಾ ಆನಂದ. ಅದಕ್ಕಂತಾನೆ ಕಾಯ್ತಾ ಇದೆ, ವರ್ಷಗಳಿಂದ ಕಾಯ್ತಾ ಇದೆ. ಈಗಾಗತ್ತೆ ಅನ್ಕೊಂಡಿರ್ಲಿಲ್ಲ. ಏನೋ ಮುನೇಶ್ವರನ್ ಮಾಡ್ಬಿಡೋಣ, ಅವ್ರು ಕೊಟ್ಬಿಡೋಣ ಅಂತ ನಾನು ಅನ್ಕೊಂಡಿರ್ತೀನಿ. ನೀವು ಈ ಮಟ್ಟದಲ್ಲಿ ಮೆರಿತೀರಿ, ಇಷ್ಟೊಂದು ಜನರನ್ನೆಲ್ಲ ಸೇರಿಸ್ಕೊಂತೀರಿ. ಈ ರೀತಿಯಲ್ಲಿ ಒಂದು ಅನ್ನದಾನ ಹೇಳಿದ್ರೆ ಈ ತರ ನಡೆಯುತ್ತೆ ಅಂತ, ಈ ತರ ನಡೆಯುತ್ತೆ, ಜಾತ್ರೆ ಕೂಡ ಕಟ್ಟುತ್ತೆ ಅಂತ ಜಾತ್ರೆ ಕಟ್ಟಿ ನಡೀತಲ್ಲ, ಹೆಸರಾಗುತ್ತೆ. ಇನ್ನು ಹೆಸರಾಗಬೇಕು, ಹೆಸರಾಗುತ್ತೆ, ದಾರಿ ಕೊಡ್ತೀವಿ. ಸರಿನಾ? ಮುನೇಶ್ವರನು ಅಷ್ಟೇ, ಬಂದವರಿಗೆಲ್ಲ ಒಳ್ಳೇದು ಮಾಡಬೇಕು. ಈ ಮುಖ್ಯವಾಗಿ ಅಮ್ಮ, ಈ ಮಗಳು ಇನ್ನೂ ಒಣಿಕೊಂಡೇ ಐತೆ. ಇನ್ನೇನು ದಪ್ಪ ಮಾಡ್ತೀಯಾ? ಇಲ್ಲ, ಈಗ ಮಗಳಿಗೆ ಆಯ್ತು, ನಿಮ್ಮ ಕಾರ್ಯ ಮಾಡಿದ್ದೀವಿ ನಾವೆಲ್ಲ ಸೇರಿ. ನಾವು ಒಳ್ಳೆ ಒಂದಿತ್ತೋ ಒಂದು ಇಲ್ವೋ ಏನಾಯ್ತೋ ಗೊತ್ತಿಲ್ಲ. ನನ್ನ ಪ್ರಕಾರ ಆಲ್ಮೋಸ್ಟ್ ನೀವು ಏನು ಅನ್ಕೊಂಡಿದ್ರಿ ಅದಕ್ಕಿಂತ ಹೆಚ್ಚಾಗಿ ಆಗಿದೆ, ಮಾಡಿದ್ದಾರೆ ಕಷ್ಟಪಟ್ಟು. ನೀನು
ಕೇಳ್ತೀನಿ. ಅಮ್ಮ ತಾಯಿ ಮಗನ ಹತ್ರ ಕೇಳ್ಬೇಕಲ್ವಾ? ಕೇಳಮ್ಮ. ಕೇಳ್ತೀನಿ. ಇವಾಗ ನಿನ್ನ ಮನಸ್ಸಿನಿಂದ ನಿನಗೆ ಎಷ್ಟು ಖುಷಿಯಾಗಿದೆ, ನಿನಗೆ ಎಷ್ಟು ಆನಂದ ಆಗಿದೆ ಇದನ್ನೆಲ್ಲ ನೋಡಿ ಮನಸ್ಸಿಗೆ ಹೇಳಿ. ಇವಾಗ ನಂದು ಇಷ್ಟೇ ಅಮ್ಮ, ನೀವು ಮಹದೇಶ್ವರ ಮೆರಿಬೇಕು. ನನ್ನ ಆಸೆ ಇಷ್ಟೇ. ಮುಕ್ಕೋಟಿ ದೇವತೆಗಳು, ಮಹದೇಶ್ವರ ತಾಯಿ ಅನ್ನೋದಕ್ಕಿಂತ ಎಲ್ಲ ದೇವತೆಗಳು ಎದ್ಬಿಡ್ಬೇಕು, ಎಲ್ಲ ದೇವರುಗಳು ಮಾತಾಡಬೇಕು, ನಂಬಿದ ಭಕ್ತರನ್ನ ಕಾಪಾಡಬೇಕು, ದೇವ್ರು ಇಲ್ಲ ಅನ್ನೋರ್ನ ಮಟ್ಟ ಹಾಕಬೇಕು. ದೇವ್ರು ಇಲ್ಲ ಅನ್ನೋರ್ನ, ನನಗೆ ಅವ್ರ ಶತ್ರುಗಳಲ್ಲ, ಅವ್ರಿಗೆ ನೀವು ನುಗ್ಗಬೇಕು. ಪ್ರತಿಯೊಬ್ಬರನ್ನು ದೈವ ಇಲ್ಲ ಅಂದ್ರ ನಾಳೆ ಬೆಳಗ್ಗೆ ಅವ್ರಿಗೇನೋ ಒಂದು ತೋರಿಸಿ ಕರೆಸಿ ನಿಮ್ ಪಾದಕ್ಕೆ ಹಾಕೊಂಡ್ಬಿಡ್ಬೇಕು. ಇಷ್ಟೇ ಆಗಿದೆ. ಪವಾಡಗಳು ದೇವರಲ್ಲಿ ನಡೆದಿದೆ. ಗೊತ್ತಾಗ್ತದೆ ಇನ್ನೂ ಅಷ್ಟೇ ಗೊತ್ತಾಗುತ್ತೆ. ನಿಧಾನವಾಗಿ ಅರ್ಥ ಆಗುತ್ತೆ ದೇವರಂದ್ರೆ ಏನು, ದೈವ ಅಂದ್ರೆ ದೇವ ಶಕ್ತಿ ಅಂದ್ರೆ ಏನು ಅನ್ನೋದು ಈ ಜನಕ್ಕೆ ಎಲ್ರಿಗೂ ಗೊತ್ತಾಗುತ್ತೆ. ಗೊತ್ತಾಗಿದೆ. ನೋಡಪ್ಪ, ನೀನ್ ಒಬ್ನೇ ಮಾಡಿದ್ದೀನಿ ಎಲ್ಲ ಅಂತ ಅನ್ಕೋಬೇಡ. ನೀನು ಮಾಡಿದ್ಯಾ, ನಿನ್ನ ಕಷ್ಟ ಕಾಣದ ಕೈಗಳು ಮಾಡಿದ್ದಾರೆ, ಸಹಾಯ ಮಾಡಿದ್ದಾರೆ. ಸರಿನಾ? ನಿನ್ ಜೊತೆ ಬಂದಿದ್ದ ಜನಗಳು ಬಂದಿದ್ದಾರಲ್ಲ ಅಲ್ವಾ, ನೀನ್ ಒಬ್ನೇ ಎಲ್ಲ ಖರ್ಚಾಕಿ ಮಾಡಿದೀಯ. ಬರದೆ ಸಹಾಯ ಅಂತ ಎಲ್ಲ ಬಂದವರಲ್ಲ ಕಂದ. ಭಕ್ತರ ಸಹಕಾರ ಎಲ್ಲರೂ ನಿನ್ ಮಕ್ಕಳೇ ಅಲ್ವೇನಮ್ಮ? ನಿನ್ನ ಹೆಸರು ಹೇಳ್ಕೊಂಡು ಹೋಗಿದೀವಿ, ಆ ಮುನೇಶ್ವರನ ಹೆಸರು ಹೇಳ್ಕೊಂಡು ಹೋಗಿದೀವಿ, ಏನೋ ಕೊಟ್ಟಿದ್ದಾರೆ, ದಾನ ಧರ್ಮ ಮಾಡಿದ್ದಾರೆ. ಅವ್ರಿಗೂ ಇನ್ನೂ ಹೆಚ್ಚೆಚ್ಚಾಗಿ ಕೊಡ್ಬೇಕು. ಹೆಚ್ಚಿಗೆ ಕೊಡುವಷ್ಟು ಅವ್ರು ಏನ್ ಬೇಡ್ಕೊಂಡು ಕೊಟ್ಟಿರೋದೆಲ್ಲ ಈಡೇರಿಸೋ ಜವಾಬ್ದಾರಿ ಅದನ್ನ ಮಾಡಿಲ್ಲ. ಈಗ ಮಾಡದೇ ಇರೋರು ಮುಂದೆ ಬಂದ್ ಮಾಡ್ಬೇಕಮ್ಮ. ಈಗ ಮಾಡದೇ ಇರೋರು ಮುಂದೆ ಬಂದ್ ಮಾಡ್ಲಿ. ಯಾರು ಮಾಡಿದ್ದಾರೆ, ಯಾರು ಮಾಡಿದ್ದಾರೆ ಅವ್ರಿಗೆ ಹೆಚ್ಚಕ್ಲು ಕೊಡು, ಅವರು ಮುಂದೆ ಬಂದ್ ಮಾಡ್ಲಿ. ಒಂದು ಈಗ ಕೊಡ್ತೀನಿ ಎಲ್ಲದಕ್ಕೂ. ಅದು ಆಗುತ್ತೆ. ಮುಂದಿನ ದಿನಗಳಲ್ಲಿ ಬರ್ತಾರೆ, ಬಲಿ ಕೊಡಕ್ ಬರ್ತಾರೆ. ಈ ಕಣ್ಣಿನಲ್ಲಿ ಮುನೇಶ್ವರ ಸ್ವಾಮಿ ವಾಗ್ದಾನ ಕೊಟ್ಟಂಗೆ ಅದೇ ಆ ಮಗ್ಗೆ ಮಾಡಕ್ ಬರ್ತಾರೆ, ಬೀಗುಟ ಮಾಡಕ್ ಬರ್ತಾರೆ, ನಾಮಕರಣ ಮಾಡಕ್ ಬರ್ತಾರೆ, ಒಂದ್ ಛತ್ರ ಆಗುತ್ತೆ, ಚೌಟ್ರಿ ಆಗುತ್ತೆ. ಮುಂದಿನ ದಿನಗಳಲ್ಲಿ ಎಲ್ಲದೂ ಕೂಡ ಗಂಡ ಸರಿನಾ ಬರ್ತಾರೆ. ಮುಂದೆ ಜನಗಳು ಒಳ್ಳೇದಾದಂತ ಮಾಡಿಸ್ಕೊಡ್ತೀವಿ, ಇಂಥದ್ನ ಮಾಡ್ತೀವಿ ಬರ್ತಾರೆ. ಹೇಳ್ಬಿಟ್ಟಿದ್ದಾರೆ, 101 ಊರು ಮೆರಿತೀನಿ ಮಗನೇ, 101 ಊರ್ ಜನರನ್ನ ಕರ್ಸ್ಕೊತೀನಿ ಮಗನೇ. 101 1,001 ಮೆರಿಲಿ. ನನ್ನ ಅಪ್ಪ ಎಲ್ಲಿ ಹೋಗ್ಬೇಕು, ಎಲ್ಲಿ ಬರ್ಬೇಕು ಅನ್ನೋದು ಅವ್ನ ಇಚ್ಛೆ ಅಂತ ಇರುತ್ತೋ ಹೋಗ್ಲಿ ಬರ್ಲಿ. ಆ ಮುನೇಶ್ವರ ಮನೆಗೂ ಹೋಗಿ ಮಡ್ಲಾಕಿ ತಗೋದಿದ್ರೆ ನನ್ನ ಕಣ್ಣಿನ ನೋಡಕ್ಕೆ ನಮ್ಗೆ ಆನಂದ, ವೈಭೋಗ ಅಲ್ವಾ? ಅಷ್ಟೊಂದು ಶಕ್ತಿ ಅವನಲ್ಲಿ, ನಮ್ಮಲ್ಲಿ ದೇವಾನುದೇವತೆಗಳು ಇದ್ದಾರಲ್ಲ, ಅದಂತರ ನೋಡಕ್ಕೆ ಆನಂದ. ಇರ್ಲಿ ಸರಿನಾ? ಆಗ್ಬೇಕಿತ್ತು, ಆಯ್ತು, ಒಳ್ಳೇದಾಯ್ತು. ಸರಿ ಕಂದ, ಆಯ್ತು. ಮತ್ತೆ ಬೇರೆ ಅಷ್ಟೇ. ಎಲ್ಲರಿಗೂ ಖುಷಿಯಾಗಿಡು. ಈ ಮುಖ್ಯವಾಗಿ ಈ ಮಗಳ ಜೀವ ಉಳಿಬೇಕು, ಈ ಮಗಳಿಗೆ ಒಳ್ಳೇದಾಗಬೇಕು, ಈ ಮಗಳ ಆರೋಗ್ಯ ಸರಿ ಹೋಗ್ಬೇಕು ಅಂತ ಇಷ್ಟೆಲ್ಲ ಪವಾಡ ನಡೆದಿರೋದು. ಇಷ್ಟು ಜನರ ಮುಂದಗಡೆ ಈ ಮಗಳ ಜೀವನ ಚೆನ್ನಾಗಿರ್ಬೇಕು, ಈ ಮಗಳ ಆರೋಗ್ಯ ಚೆನ್ನಾಗಿರ್ಬೇಕು. ಮುಖ್ಯವಾಗಿ ಇಷ್ಟೆಲ್ಲ ಖರ್ಚು ಅವ್ರು ಯಾಕೆ ಮಾಡಿದ್ರು ಅಂದ್ರೆ ಇದೊಂದು ಜೀವ ಉಳಿಬೇಕು, ಈ ಪವಾಡನೂ ಸತ್ಯ ಆಗಬೇಕು. ಚೆನ್ನಾಗಿ ನೀವು ಎನರ್ಜಿ ಕೊಡ್ಬೇಕು, ಶಕ್ತಿ ಕೊಡ್ಬೇಕು. ಊಟನೇ ಕೊಡಿಸ್ತಾ ಇರೋಲ್ಲ ಹೊಟ್ಟೆ ತುಂಬ ಒಳಗೆ. ನೀವು ಹೊಟ್ಟೆ ತುಂಬಾ ಊಟ ತಿನ್ಲಿ, ಕಣ್ ತುಂಬಾ ನಿದ್ರೆ ಮಾಡ್ಲಿ. ಮುಂದಕ್ಕೆ ಈಗ ಮುಂದಕ್ಕೆ ಈ ಮಗಳಿಗೆ ವಿವಾಹ ಮುಂದಿನ ದಿನಗಳಲ್ಲೂ ಸಹ ಈ ಮಗಳಿಗೆ ವಿವಾಹ ಕಾರ್ಯ ಇದೆಲ್ಲ ಶುಭ ಕಾರ್ಯಗಳು ಮಾಡಬೇಕು. ನೀವು ಬಂದಿದ್ದೀರಾ, ನಿಮಗೋಸ್ಕರ ಮೀಸಲ ಆಗಕ್ಕಾಗಲ್ಲ. ಯಾಕಂದ್ರೆ ಇದು ಕಲಿಯುಗ. ಆ ಮಗಳಿಗೂ ಒಂದು ಬಾಳು ಕೊಡುವಂಥ ವ್ಯಕ್ತಿ ಬರಬೇಕು, ಒಳ್ಳೆ ಮನತನ ಬರಬೇಕು. ಮುಖ್ಯವಾಗಿ ಆ ಮಗಳಿಗೆ ಆರೋಗ್ಯ ಸರಿ ಹೋಗ್ಬೇಕು. ಯಾಕೆ ಅಂತಂದ್ರೆ ಈಗ ನೀವು ಕೇಳ್ಕೊಂಡಂಗೆಲ್ಲ ಮಾಡ್ಬಿಟ್ಟಿದ್ದೀವಿ. ನೀವೇನೇನು ಸಾಲನ ಸೂಲನ ಅವರು ಮಾಡಿದ್ದಾರೆ, ನಾವು ನನ್ನ ಸಮಯನ ನಿಮಗೋಸ್ಕರ ಇಟ್ಬಿಟ್ಟಿದ್ದೀನಿ. ಯಾಕಂದ್ರೆ ಈ ಸಮಯ ನನಗೆ ಇನ್ನೆಲ್ಲೋ ಕೊಡ್ತೀರಿ, ಇಲ್ಲ ಇನ್ಯಾವುದೋ ಜನ್ಮದಲ್ಲಿ ನನಗೆ ಒಳ್ಳೇದು ಮಾಡ್ತೀರಾ ಅಂತ. ಆ ಮುನೇಶ್ವರನಲ್ಲಿ ಇದ್ದಿದ್ದು ಪ್ರೀತಿ, ಭಕ್ತಿ ಇಷ್ಟು ದೊಡ್ಡದಾಗ್ಬಿಡ್ತು ಅಂದ್ರೆ ನಾವು ಮಾಡಿದ್ವಿ ಅನ್ನೋದಕ್ಕಿಂತ ಹಿಂಗ್ ಮಾಡಿಸ್ಬೇಕು, ಹಿಂಗ್ ನೋಡ್ಬೇಕು ಮುನೇಶ್ವರನ ಅಂತ ಆಸೆ ಇತ್ತು. ಅದಾಯ್ತು, ಒಳ್ಳೇದಾಗುತ್ತೆ. ಎಲ್ಲ ಅಚ್ಚುಕಟ್ಟಾಗಿ ನಡೆದಿದೆ. ಎಲ್ಲೂ ಬೇಕೇನು ಆಗ್ದಂಗೆ, ಎಲ್ಲ ಆಗಿದೆ. ಸರಿನಾ? ಹೀಗೆ ನಡ್ಕೊಂಡು ಮುಂದುವರ್ಸ್ಕೊಂಡು ಹೋಗುತ್ತೆ. ಒಂದ್ ಸ್ವಲ್ಪ ಸ್ಟ್ರೆಂತ್ ಕೊಡ್ಬೇಕಮ್ಮ. ನೀವು ಒಳಗಡೆ ಇದ್ದು ಚೆನ್ನಾಗಿ ತಿನ್ಬೇಕು. ಇದು ಕಲಿಯುಗ. ಆ ಮಕ್ಳು ಮನ್ಸಲ್ಲಿ ಏನಿರುತ್ತೆ ನಮ್ಗೆ ಗೊತ್ತಾಗುತ್ತೆ. ನಾವೇ ದೊಡ್ಡದು. ಮನ್ಸಲ್ಲಿ ಏನೋ ಇರ್ತಾವೆ, ತಿನ್ನೋ ಅಂತದ್ದು ಇಟ್ಕೊಡಿ. ಇಷ್ಟು ಒಂದು ತುತ್ತು ತಿಂದ್ರೆ ಸಾಕ. ಅವಳು
ಒಂದು ವರ್ಷ ಮಗು ತಿಂದಕ್ಕಿಂತ ಈಗ ನೋಡು, ಈಗ ನೀನ್ ಬಂದಿದ್ಯಾ, ಮುಖದಲ್ಲಿ ಫುಲ್ಲು ಕಳೆ ಇದೆ. ನೀವು ಹೋಗ್ಬಿಟ್ರೆ ತಿರ್ಗಾ ಅದು ಒದ್ದಾಡ್ತಾ ಇರ್ತದೆ, ಅಲ್ಲಾಡ್ತಾ ಇರ್ತದೆ. ಅದು ನೋಡಕ್ ಇಷ್ಟ ಇಲ್ಲ ನಮಗೆ. ನನ್ನ ಶಕ್ತಿ. ಈಗ ನಾವು ಅಲ್ಲಿ ಸರಿ ಮಾಡಿದಾಗ 1 ವರ್ಷ 2 ವರ್ಷ ಹೆಂಗಿದೆ, ಒಂದು 6 ತಿಂಗಳು 7 ತಿಂಗಳು ಹೆಂಗೆ ಕಳೆ ಶರೀರ ಎಲ್ಲ ಪುಷ್ಟಿಯಾಗಿತ್ತು, ಆ ರೀತಿ ಇರಬೇಕು ಆ ಮಗಳು. ಒಣಕೊಂಡಿರಬಾರ್ದು. ಇನ್ನು ಚಿಕ್ಕ ವಯಸ್ಸು, ಆ ಮಗಳ ಆಸೆ ಆಕಾಂಕ್ಷೆಗಳನ್ನು ಸಹ ಈಡೇರಿಸು, ಇಲ್ಲ ಅಂತಲ್ಲ. ಮುಂದಿನ ದಿನಗಳಲ್ಲಿ ಹೆಂಗೆ ಅದ್ದೂರಿಯಾಗಿ ನಿಮ್ಮ ಕಾರ್ಯ ಮಾಡಿಸ್ಕೊಂಡಿದ್ದೀರೋ ಈ ಮಗಳ ಕಾರ್ಯನೂ ಹಂಗೆ ನನ್ನ ಆಸೆ, ಗುರುವಿನ ಆಸೆ. ಇಲ್ಲಿ ನಿನ್ನ ಆಸೆ ಅಂತ ನೆರವೇರುತ್ತೆ. ಇನ್ನೊಂದು ದಾರಿ ಕೊಡ್ತೀವಿ. ಮುಂದಿನ ದಿನದಲ್ಲಿ ಈ ಕ್ಷೇತ್ರದಲ್ಲಿ ಇನ್ನು ಏನೇನೋ ಹೇಳಬೇಕು, ಅವ್ರಿಗೆ ಒಂದು ಸಂಸ್ಕಾರ ಕೊಡಬೇಕು, ಇಲ್ಲ ಮುಂದಿನ ದಿನದಲ್ಲಿ ಮುನೇಶ್ವರ ಬರ್ತಾರೋ ಇಲ್ಲ ಹಂಗೇನೆ. ಯಾಕೆಂದ್ರೆ ದೈವವನ್ನ ಕರೆದು ಹೇಳೋದು ಭಾರಿ ಕಷ್ಟ ಇದೆ. ಕರೆಸೋದು ಸುಲಭ, ನಾ ಕರೆಸ್ಬಿಡ್ತೀನಿ, ಯಾರ ಮೈಲಾದ್ರೂ ಬೇಕಾದ್ರೆ ಅಮ್ಮನ್ನು ಕರೆಸ್ತೀನಿ, ಅಪ್ಪನ್ನು ಕರೆಸ್ತೀವಿ, ಅದನ್ನ ಉಳಿಸ್ಕೊಳ್ತೀವಿ ಅನ್ನೋ ಭರವಸೆ ಕೊಟ್ರೆ ಕರೆಸ್ತೀವಿ. ಹಾಗಾಗಿ ಇಲ್ಲಿ ಈಗ ಸದ್ಯಕ್ಕೆ 48 ದಿನ ಆದಮೇಲೆ ಆ ಮುನೇಶ್ವರನ ಇಚ್ಛೆ, ತಂದೆಯಲ್ಲಿ ಬರ್ತಾರೋ ಮಗನಲ್ಲಿ ಬರ್ತಾರೋ ಅದು ದೈವ ಇಚ್ಛೆ. ಆದರೆ ಈ ಕ್ಷೇತ್ರ ಬೆಳಿಲಿಕ್ಕೆ ಏನೇನು ಬೇಕೋ ಅದರ ಸಹಕಾರ ನಾನು ಸದಾ ಕಾಲ ಇರ್ತೀನಿ ನಮ್ಮ. ಯಾಕಂದ್ರೆ ಮಾಡಿಬಿಟ್ಟು ಮುನೇಶ್ವರನ ತ್ಯಾಪನಹಳ್ಳಿಲಿ ಕೂರಿಸ್ಬಿಟ್ಟು ಗುರುಗಳು ಬೆಂಗಳೂರಲ್ಲಿ ಕುತ್ಕೊಂಡ್ರು ಅನ್ನೋ ಹೆಸರು ನನಗಿರಬಾರ್ದು. ಅವ್ರು ಕಟ್ಟೋದ್ರು ಇಟ್ಟೋದ್ರು ಇವತ್ತು ಈ ದಿನ ಬೆಳೀತಾ ಇದೆ. ಲಕ್ಷಾಂತರ ಜನ ಬಂದು ಹೆಂಗೆ ಜೊತೆಗೆ ನೀನು ಬೆಳಿತೀಯ, ಹೋಗ್ ಮಗನೇ, ಅದಕ್ಕೆ ನಾನು ದಾರಿ ಕೊಡ್ತೀನಿ. ಅಪ್ಪ ಎಷ್ಟು ಬೆಳಿತಿದ್ದಾನೋ ಭರವಸೆ ಹೇಳ್ಬಿಟ್ಟಿರು ನನಗೆ, ನಾನೇ ನಿನ್ನ ಜೊತೆ ಇರ್ತೀನಿ ಅಂತ. ಒಂದು ಹೆಂಗೆ ನೆನ್ನೆ ಅನ್ನದಾನ ಎಲ್ಲ ನಡೀತು. ಇನ್ಮೇಲೆ ಇವ್ರು ಮಾಡ್ತಾರೋ ಬಿಡ್ತಾರೋ, ಭಕ್ತರು ಬರಬೇಕು, ಮಾಡಬೇಕು, ಅವ್ರ ಕೆಲಸ ಕಾರ್ಯಗಳಿಗೆ ನೀವು ಸಿದ್ಧಿ ಕೊಡಬೇಕು. ಕೋರ್ಟ್ ಇರಲಿ, ಕಚೇರಿ ಇರಲಿ, ಮಕ್ಕಳ ಫಲ ಇರಲಿ, ಸಂತಾನ ಇರಲಿ, ಮದುವೆ ಇರಲಿ, ಮುನೇಶ್ವರ ಒಂದನ್ನು ಮಾಡ್ಕೊಡ್ತಾನೆ, ಒಂದನ್ನು ಬಿಡ್ತಾನೆ ಅಂತಲ್ಲ, ಎಲ್ಲ ಮಾಡ್ಕೊಡ್ತಾನೆ ಅನ್ನೋ ಇದಿರಲಿ. ಸರಿಮ್ಮ, ನಿಧಾನವಾಗಿ ಶಾಂತಿ ಆಗಮ್ಮ. ಶ್ರೀ ಚಾಮುಂಡೇಶ್ವರಿ ಮಾತಾ ಕಿ ಜೈ.